ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಕೆಸೆಟ್ 2026 ಮೊದಲನೇ ಪತ್ರಿಕೆ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್. ಈ ಘಟಕದ ಆಧಾರಿತವಾಗಿರುವ 100 ಗೋಲ್ಡನ್ ಪಾಯಿಂಟ್ಸ್ಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ ಕೊನೆಯ ಹಂತದೊಳಗೆ ನಾವಿದ್ದೀವಿ. 94 ಗೋಲ್ಡನ್ ಪಾಯಿಂಟ್ಸ್ ಅನ್ನು ನೋಡೋಣ. ದ ಮೇನ್ ಗೋಲ್ ಆಫ್ ಆಕ್ಷನ್ ರಿಸರ್ಚ್, ಕೃತಿ ಸಂಶೋಧನೆ ಕಿಂवा ಕ್ರಿಯಾ ಸಂಶೋಧನೆಯ ಪ್ರಮುಖ ಉದ್ದೇಶ ಏನು? ಇಂಪ್ರೂವ್ ಪ್ರಾಕ್ಟೀಸ್ ಆ್ಯಂಡ್ ಸಾಲ್ವ್ ಪ್ರಾಬ್ಲಮ್. ಪ್ರಾಕ್ಟೀಸ್ ಅಂದ್ರೆ ನಾವೇನು ಕರಿತೀವಿ, ಪ್ರಾಕ್ಟೀಸ್ ಮಾಡೋದು, ಸರಾವ್ ಅಂತಾರೆ ಮರಾಠಿ ಒಳಗೆ. ಕನ್ನಡದೊಳಗೆ ಒಂದು ಕೆಲಸವನ್ನ ಸತತವಾಗಿ ನಾವೇನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ರಿ ಅಂತಾರಲ್ಲ. ಏನಂತಾರ ನಮ್ಗೆ ನೆನಪು ಹಾರ್ತಾವ ನೋಡ್ರಿ. ಪ್ರಾಕ್ಟೀಸ್ ಮಾಡ್ರಿ, ಈ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋ ಅಭ್ಯಾಸವನ್ನು ಸುಧಾರಿಸುವುದು ಮತ್ತು ಸಮಸ್ಯೆಯನ್ನು ಬಗೆಹರಿಸುವುದು, ಇದು ಆಕ್ಷನ್ ರಿಸರ್ಚ್ದ ಉದ್ದೇಶವಾಗಿದೆ. ಆಕ್ಷನ್ ರಿಸರ್ಚ್ದ ಭಾಗಗಳು ಯಾವುವು? ಪಾರ್ಟ್ ಆಫ್ ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆಯ ಭಾಗಗಳು, ಸ್ಟ್ರಕ್ಚರಿಂಗ್ ಆಫ್ ಪ್ಲಾನ್, ಯೋಜನೆಯನ್ನು ಮಾಡುವುದು, ದತ್ತಾಂಶಗಳ ಸಂಗ್ರಹಣೆ ಮಾಡುವುದು, ಅವುಗಳ ಇಂಟರ್ಪ್ರಿಟೇಷನ್, ಅನೇಕ ಅರ್ಥಗಳನ್ನು ಕಂಡುಹಿಡಿಯುವುದು, ಮತ್ತು ರಿಫ್ಲೆಕ್ಷನ್ ಆಫ್ ಪ್ರೋಗ್ರಾಮ್ ಪ್ರೊವೈಡೆಡ್, ಆಮೇಲೆ ಪ್ರತಿಬಿಂಬಿಸುವುದು. ಇದು ಪಾರ್ಟ್ ಆಫ್ ಆಕ್ಷನ್ ರಿಸರ್ಚ್ ಭಾಗವಾಗಿದೆ. ಇಲ್ಲಿ ಎ ರಿಸರ್ಚ್ ಮೆಥಡ್ ವಿಚ್ ಇಸ್ ಮೋಸ್ಟ್ ಅಪ್ರೋಪ್ರಿಯೇಟ್ ಫಾರ್ ಸ್ಟಡಿಂಗ್ ದ ಇಫೆಕ್ಟಿವ್ನೆಸ್ ಆಫ್ ಅನ್ ಇನ್ನೋವೇಟಿವ್ ಮೆಥಡ್. ಇನ್ನೋವೇಟಿವ್ ಮೆಥಡ್ ಅಂದ್ರೆ ಒಂದು ಹೊಸ ವಿಧಾನ, ಒಂದು ಹೊಸ ವಿಧಾನದ ಪರಿಣಾಮಕಾರಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡುವ ಸಲುವಾಗಿ ನಾವು ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನು ಉಪಯೋಗಿಸುತ್ತೇವೆ. ಎಕ್ಸ್ಪೆರಿಮೆಂಟಲ್ ಒಂದು ಈ ಕ್ಲಾಸ್ ರೂಮ್ದ ಒಂದು ಬೋಧನಾ ವಿಧಾನ ಅಂದರೆ ಬೋಧನಾ ವಿಧಾನದ ಪರಿಣಾಮಕಾರತ್ವವನ್ನು ಪರಿಶೀಲಿಸುವ ಸಲುವಾಗಿ ನಾವು ಎಕ್ಸ್ಪೆರಿಮೆಂಟಲ್ ಮೆಥಡ್ ಅನ್ನು ಉಪಯೋಗಿಸಬೇಕು. ಇನ್ ಎಜುಕೇಶನಲ್ ರಿಸರ್ಚ್, ಶೈಕ್ಷಣಿಕ ಸಂಶೋಧನೆಯಲ್ಲಿ ಟ್ರಯಾಂಗ್ಯುಲರ್ ಈಸ್ ಪ್ರೈಮರಿಲಿ ಯೂಸ್ಡ್ ಟು, ತ್ರಿಕೋಣೀಕರಣವನ್ನು ನಾವು ಏಕೆ ಉಪಯೋಗಿಸಬೇಕು ಶೈಕ್ಷಣಿಕ ಸಂಶೋಧನೆಯಲ್ಲಿ? ಇಟ್ ವ್ಯಾಲಿಡೇಟ್ ಡಾಟಾ ಥ್ರೂ ಮಲ್ಟಿಪಲ್ ಸೋರ್ಸಸ್, ವಿವಿಧ ಭಾಗಗಳಿಂದ ವಿವಿಧ ಘಟಕಗಳನ್ನು ಸಂಗ್ರಹ ಮಾಡಿ ಅದರ ಮೇಲೆ ನಾವು ಸಂಶೋಧನೆ ಮಾಡುವುದಕ್ಕೆ ಎಜುಕೇಶನಲ್ ರಿಸರ್ಚ್ದಲ್ಲಿ ಟ್ರಯಾಂಗ್ಯುಲರ್ ಆದ ಉಪಯೋಗವಾಗುತ್ತದೆ. ಇನ್ನು ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಭೌತಿಕ ಸಂಶೋಧನಾ ಪ್ರಯೋಗಾಲಯ ಎಲ್ಲಿದೆ ಅಂದರೆ ಗುಜರಾತ್ ರಾಜ್ಯದ ಅಹಮದಾಬಾದಲ್ಲಿ ಇದೆ. ಇಲ್ಲಿ ನಾನು ಗುಜರಾತ್ ಸೆಟ್ ಪರೀಕ್ಷೆ ಪಾಸ್ ಆದ ನಂತರ ಇಲ್ಲಿ ಹೋಗಿದ್ದು ನೋಡ್ರಿ, ಅಹಮದಾಬಾದಕ್ಕೆ. ಇಲ್ಲಿ ಹೋಗಿ ಸರ್ಟಿಫಿಕೇಟ್ ತೊಗೊಂಡ್ಬಂದಿನಿ ನಾನು 2017 ಒಳಗೆ ಸರ್ಟಿಫಿಕೇಟ್ ತೊಗೊಂಡು ಬಂದಿನ್ರಿ. ಮತ್ತೊಂದು 15 ದಿವಸ ಅವ್ರದ್ದೇ ಒಂದು ಮೇಲ್ ಬಂತು, ಸರ್ ನಾವು ನಿಮ್ಗೆ ಸರ್ಟಿಫಿಕೇಟ್ ಕೊಟ್ಟಿದ್ದು ಪ್ಲಸ್ ಗುಜರಾತ್ ಸೆಟ್ ಎಕ್ಸಾಮ್ ಪರೀಕ್ಷೆ ಪಾಸ್ ಆದವ್ರು ಯಾರು ಸರ್ಟಿಫಿಕೇಟ್ ಹೋಯ್ದಾರೆ ಎಲ್ಲರೂ ಸರ್ಟಿಫಿಕೇಟ್ ಹೆಸರು ತಪ್ಪಾಗ್ಯದ್ರಿ, ಅದಕ್ಕೆ ಅದನ್ನು ತಂದು ಮತ್ತೆ ವಾಪಸ್ ಕೊಡ್ರಿ, ನಾನು ನಿಮಗೆ ಇನ್ನೊಂದು ಹೊಸದು ಕೊಡ್ತೀನಿ ಅಂತ ಹೇಳಿದ್ರು ಅಣ್ಣದರು. ಯೂನಿವರ್ಸಿಟಿ ಅವ್ರನ್ನೂ ತಪ್ತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಪೆಲ್ಲಿಂಗ್ ತಪ್ಪಿದ್ರು ಅವರು, ಅಸಿಸ್ಟೆಂಟ್ ಸ್ಪೆಲ್ಲಿಂಗ್ ತಪ್ಪಾಗಿತ್ತು ಅವ್ರದ್ದು, ಅಸಿಸ್ಟೆನ್ಸ್ ಅಂತ ಹೇಳಿ ಬರೆದಿದ್ರು. ನೆನಪದ ನೋಡ್ರಿ. ಇನ್ನು ಚಲೋ ನೆಕ್ಸ್ಟ್, ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದು ಡೆಹ್ರಾಡೂನ್ದೊಳಗೆ ಅದ ನೋಡ್ರಿ, ಡೆಹ್ರಾಡೂನ್ ಉತ್ತರಾಖಂಡ್. ಅರಣ್ಯ ಸಂಶೋಧನೆ ಒಂದು ಸಂಸ್ಥೆ ಡೆಹ್ರಾಡೂನ್ದಲ್ಲಿ, ಉತ್ತರಾಖಂಡ್. ಇಲ್ಲಿ ಹೋಗಿದ್ದಿರಿ ನಾನು, ಉತ್ತರಾಖಂಡ್ ಸೆಟ್ ಎಕ್ಸಾಮ್ ಬರೆಯುವ ಸಲುವಾಗಿ. ಉತ್ತರಾಖಂಡದೊಳಗೆ ಎಲ್ಲಿ ಬರ್ದೀನಿ ಗೊತ್ತೇನ್ರಿ ನಾನು ಎಕ್ಸಾಮ್? ಉತ್ತರಾಖಂಡದೊಳಗೆ ಅದು ಯಾವುದ್ರಿ, ಊರ ಹೆಸರೇ ಇರೋದು, ಭಾಳ ಪವಿತ್ರ ಸ್ಥಳ ಅದು ನೋಡ್ರಿ ಉತ್ತರಾಖಂಡದೊಳಗೆ, ಹರಿದ್ವಾರಕ್ಕೆ ಹೋಗಿ ಎಕ್ಸಾಮ್ ಬರೆದು ಬಂದಿನ್ರಿ ನಾನು ಮಲಗಿದ್ದು ಬಸ್ ಸ್ಟ್ಯಾಂಡ್ದೊಳಗೆ, ಎಲ್ಲ ಸಾಧು ಸಂತರು ಬಸ್ ಸ್ಟ್ಯಾಂಡ್ದೊಳಗೆ ಮನ್ಕೊಂಡಿದ್ರು. ಹರಿದ್ವಾರಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ಏನೋ ದರ್ಶನ ಮಾಡೋದು ಆಗಲಿಲ್ಲ ರೀ. ಹೋದೆ, ಎಕ್ಸಾಮ್ ಬರೆದೆ, ಮತ್ತೆ ವಾಪಸ್ ಬಂದ್ಬಿಟ್ಟೆ. ದೇವರ ನಾಡು ಹರಿದ್ವಾರ್, ಅಲ್ಲೇ ಡೆಹ್ರಾಡೂನ್ ಹತ್ತಿರನೇ ಬರ್ತದೆ. ನೆಕ್ಸ್ಟ್, ಸೆಂಟ್ರಲ್ ಮ್ಯಾರಿನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕೇಂದ್ರ ಸಮುದ್ರದ ಮೀನಿನ ಸಂಶೋಧನೆ ಕೇಂದ್ರ ಎಲ್ಲಿದೆ ಅಂದ್ರೆ ಕೊಚ್ಚಿ ಒಳಗದ್ರಿ, ಕೇರಳದೊಳಗೆ ಇದೆ. ಇಲ್ಲಿ ತನಕ ನಿಮ್ಗೆ 100 ಗೋಲ್ಡನ್ ಪಾಯಿಂಟ್ಸ್ ಅನ್ನು ಹೇಳಿದ್ದೇನೆ. ದಯವಿಟ್ಟು ಇಷ್ಟಾದರೂ ಬುದ್ಧಿ, ಇಷ್ಟಾದರೂ ನಾಲೆಜ್, ಇಷ್ಟಾದರೂ ನಿಮ್ಮ ಕಂಟೆಂಟ್ ನಿಮ್ಮ ತಲೆಯೊಳಗೆ ಇರಲೇಬೇಕು. ಇಲ್ಲಿ ತನಕ ಹೇಳಿದ್ದು ಕಂಟೆಂಟ್ ನಿಮ್ಮ ಹತ್ರ ಇತ್ತು ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಪಾಸ್ ಕೆಸೆಟ್ ಎಕ್ಸಾಮ್. ಇಲ್ಲಿ ತನಕ 100 ಏನು ಹೇಳಿನಿ, ಈ 100 ಹೇಳಿದ್ರೊಳಗೆ ನಿಮಗೆ ಬರದೇ ಇದ್ದರೆ
ನೀವು ಕೆಸೆಟ್ ಪಾಸ್ ಆಗೋದಿಲ್ಲ. ಹಿಂಗೆ ಯಾಕಂತೀರಿ ಸರ್? ಹೌದು ರೀ, ಈ ಗೋಲ್ಡನ್ ಪಾಯಿಂಟ್ಸ್ ಅದಾವೆ, ಇವು ನಿಮಗೆ ಬರಲೇಬೇಕು. ಆಯಿತಾ? ಇಲ್ಲ ಸರ್ ಕೆಸೆಟ್ದೊಳಗೆ ರ್ಯಾಂಕ್ ತೊಗೊಳೋದೈತಿ ಸರ್, ನನಗೆ ನೆಟ್ ಎಕ್ಸಾಮ್ದೊಳಗೆ ರ್ಯಾಂಕ್ ಪಡೆಯೋದೈತಿ ಸರ್, ಹಿಂಗೆ ಅಂದ್ರಿ. ಯಾಕಂದ್ರೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ದೊಳಗೆ ಐ ಗಾಟ್ 270 ಮಾರ್ಕ್. 270 ಮಾರ್ಕ್ಸ್ ತೊಗೊಂಡೇನ್ರಿ, ಅಷ್ಟು ದಮ್ ಐತಿ. ನಿಮಗೂ ನಿಮ್ಮ ದಮ್ ತೋರಿಸೋದಿತ್ತು ಕೆಸೆಟ್ ಎಕ್ಸಾಮ್ದೊಳಗೆ, ದನ್ ಅನ್ಸೋದಿದ್ರಿ. ನನ್ನ ಬುಕ್ ತೊಗೋಬೇಕು. ಎಕ್ಸ್ಟ್ರಾ ಮಾಹಿತಿ ಬುಕ್ದೊಳಗೆ ಬರ್ದೀನಿ ರೀ. ಬುಕ್ ನೀವು ಖರೀದಿ ಮಾಡಲೇಬೇಕು. ಇದು ನನ್ನ ಗೌರವಪೂರ್ವಕ ವಿನಂತಿ. ಏನಿಲ್ಲ, ಇವ್ರ ಬುಕ್ ಎಲ್ಲರ ಬುಕ್ ಚೆನ್ನಾಗಿನೇ ಐತಿ, ಬಟ್ ನನ್ನ ಬುಕ್ ನೀವು ತೊಗೋಬೇಕು. ನನಗೂ ಸ್ವಲ್ಪ ಸಹಾಯ ಆಗ್ತದ್ರಿ, ಮತ್ತು ನಿಮಗಂತೂ ದೊಡ್ಡ ಸಹಾಯ ಆಗ್ತದೆ. ಕೆಸೆಟ್ ಪಾಸೇ ಆಗ್ತದೆ. ಇವೆರಡು ಬುಕ್ ನೀವು ತೊಗೊಳ್ಳೇಬೇಕ್ರಿ ಕೆಸೆಟ್ದು. ಇದು ಅಂತೂ ಕನ್ನಡ ಮೀಡಿಯಂ ಬುಕ್ ಐತಿ. ಆಯ್ತಾ? ಇದು ಇದ್ರೊಳಗೆ ಏನೇನು ಅದ ರೀ ಅಂದ್ರೆ ಅವ್ರು ಎಲ್ಲ ಹೇಳಿನಲ್ರಿ. ಯಪ್ಪ ಮೇಡಮ್ ಅವರು ಇವತ್ತು ಮಾತಾಡಿದ್ರು ನೋಡ್ರಿ, ಇದ್ರೊಳಗೆ ಏನೇನದು ಹೇಳ್ರಿ ಅಂತ. ಎಷ್ಟು ಸಲ ಹೇಳೋದ್ರಿ. ಈ ಬುಕ್ದೊಳಗೆ ಏನು ಕಂಟೆಂಟ್ ಐತಿ ಅಂದ್ರೆ ಸಿಲೆಬಸ್ ಪ್ರಕಾರ ಡಿಟೇಲ್ ಆಗಿ ಮಾಹಿತಿ ಬರ್ದಿದ್ದೈತಿ. ಈ ಬುಕ್ದೊಳಗೆ ತುಂಬ ಚೆನ್ನಾಗಿ ಬರ್ದೀನಿ ರೀ ಬುಕ್. ನಿಜ ಹೇಳ್ತೀನಿ ರೀ. ನೀವು ಅನ್ಬೋದು ಏನು ಸರ ಬರ್ನ ಬುಕ್ಕದು ಹೇಳ್ತಾ ಇದ್ರಿ ಅಂತೇಳಿ. ಈಗ ಟೈಮ್ ಸಿಕ್ಕಕ್ರೆ ನಾನು ವಿಡಿಯೋ ನೋಡ್ರಿ, ಕಳೆದ 4 ದಿವಸದಿಂದ ನಾನು ವಿಡಿಯೋನೇ ಮಾಡೇ ಇಲ್ಲ. ಸ್ಕೂಲದ ಕೆಲಸದ ಒತ್ತಡ, ಆಮೇಲೆ ಮನೆ ಜವಾಬ್ದಾರಿನೂ ಇರ್ತಾವಲ್ರಿ, ಎಲ್ಲ ಹಿಂಗೆ ಟೈಮ್ ಸಿಕ್ಕಕ್ರೆ ಬಿಡಂಗಿಲ್ಲ. ಟೈಮ್ ಸಿಕ್ತಲ್ಲೋ ದನ ಓಡ್ತೀನಿ ರೀ ನಾನು. ಇವತ್ತು ಇದ್ದದ್ರೊಳಗೆ ಟೈಮ್ ತೆಗೆದು 100 ನಾನು ಮಾಡಿ ತೋರಿಸ್ತೀನಿ ಅನ್ನಿಲ್ಲೋ. ನಾನಂತೂ ನಿಮ್ಮ ಜೊತೆಗಿದ್ದೀನಿ, ಬಟ್ ನನಗಿಂತ 10 ಪಟ್ಟು ಹಾರ್ಡ್ ವರ್ಕ್ ನೀವು ಮಾಡಬೇಕು. ನನಗಿಂತ 10 ಪಟ್ಟು ನೀವು ಅಭ್ಯಾಸ ಮಾಡಲೇಬೇಕು. ಇದೊಂದು ಬುಕ್ ಕಂಪಲ್ಸರಿ ಕನ್ನಡ ತಗೊಳ್ರಿ. ಇದ್ರೊಳಗೆ ಕಂಟೆಂಟ್ ಐತಿ. ಈ ಬುಕ್ ಓದಿದ ನಂತರ ಇದೇ ಬುಕ್ದು ಚಾಪ್ಟರ್ ವೈಸ್ ಇದರಲ್ಲಿ ಏನದ ಅಂದ್ರೆ ಕ್ವಶನ್ ಬ್ಯಾಂಕ್ ಅದ ರೀ. ಪ್ರತಿಯೊಂದು ಯೂನಿಟ್ ವೈಸ್ ಬರ್ದಿದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವ. ನೀ ಪಾಠ ಹೇಳಕರೆ ನನಗೆ ಚರ್ ಮಾಡ್ತಪ್ಪ. ತಲೆ ಎದ್ದು ಹೋಗ್ತದ ನನಗೆ. ಇಲ್ಲಿ ಬರ್ರಿ, ಇದು ಹೇಳಕ್ ಬುಕ್ ಹಿಂಗೆ ಟರ್ ಹಿಂಗೆ ಪ್ಯಾಕಿಂಗ್ ಮಾಡ್ಕೋತ ಕೊಡ್ತಾರೆ. ಕ್ಲಾಸ್ ಹೇಳಕರೆ ಅವ್ರದ್ದು ಪ್ಯಾಕಿಂಗ್ ಮಾಡ್ಕೋತ ಕೊಡೋದೇನು ನಾವು? ಪ್ಯಾಕಿಂಗ್ ಆಮೇಲೆ ಮಾಡಬೇಕು. ನಾ ಹೇಳಕರೆ ಮೊದಲು ಲಕ್ಷ ಕೊಡ್ಬೇಕು. ಸೊ ಇದೊಂದು ಬುಕ್ ಅಂತ ತಗೋರಿ. ಇದ್ರ ಜೊತೆಗೆ ಇದು ಸಂಪುಟ 1. ಇವು 2 ಬುಕ್ ಅಂತೂ ನಿಮ್ಮ ಸ್ಟಡಿ ಟೇಬಲ್ ಮೇಲೆ ಇರಲೇಬೇಕು. ಓಕೆ, ಬುಕ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾದ 80 ಪಾಸಾಗಿನ ನಾನು 1 ಆಗ್ಬೇಕು, 80 ಪಾಸಾಗಿರೋ ದಾನಾಯ್ ಸರ್ ನಾನು 1 ಆಗ್ಬೇಕು ಅನ್ನೋದು. ಹಿಂಗೆ ಇದು ಬುಕ್ ನಿಮ್ಗೆ ಎದ್ದೆದ್ದು ಹೇಳ್ತಿರ್ತಾರೆ. ತಂಗಿ ಏಳು ಅಣ್ಣ ಏಳು, ಪರೀಕ್ಷೆ ಪಾಸ್ ಆಗಂತೇಳಿ ಬುಕ್ ಮಾತಾಡ್ತಿರ್ತಾರೆ. ರ್ಯಾಂಕ್ ಬರ್ಬೇಕು ಅನಿಸ್ತಿತ್ತು, ಗ್ಯಾರಂಟಿ. ನೆಟ್ ಎಕ್ಸಾಮ್ದೊಳಗೆ GR ಆಗ್ಬೇಕು ಅನಿಸ್ತಿತ್ತು. ಸ್ವಲ್ಪ ನೀವು ದುಡ್ಡು ಖರ್ಚು ಮಾಡಿ ಇವು 3 ಬುಕ್ಕನ್ನು ತಗೋಬೇಕು. ಇವು 3 ಬುಕ್ ಎಕ್ಸ್ಟ್ರಾ ಅದ ರೀ. ಇದು ಮಾಹಿತಿ ಸಂಪುಟ 3 ಅಂದ್ರೆ ಸಂಪುಟ 2, ಸಂಪುಟ 3, ಇದು ಸಂಪುಟ 4. ಇವು 3 ಬುಕ್ ಯಾರ ಸಲುವಾಗಿ ಅದಾವ್ರಿ? ಇವು 2 ಬುಕ್ ಓದಿ ಕಂಪ್ಲೀಟ್ ಮಾಡಿದ ನಂತರ ಟೈಮ್ ಒಂದು ವೇಳೆ ಉಳಿತು, ಕೆಸೆಟ್ದೊಳಗೆ ರ್ಯಾಂಕ್ ಬರ್ಬೇಕು ಅನಿಸ್ತಿತ್ತು, ನೆಟ್ GRFದೊಳಗೆ ಹೈಯೆಸ್ಟ್ ಮಾರ್ಕ್ ತಗೋಬೇಕು ಅನಿಸ್ತಿತ್ತು ಅಂದ್ರೆ ಇವು 3 ಬುಕ್ ಮಾಕ್ ಟೆಸ್ಟ್ ಅದಂತ ತಿಳ್ಕೊಂಡು ಈ 3 ಬುಕ್ಕನ್ನು ರೆಫರ್ ಮಾಡಿರಿ. ಎಕ್ಸ್ಟ್ರಾ ಅಂತೀನಿ ರೀ ನಾನು, ಇಲ್ಲಾಂದ್ರೆ ಬೇಡ. ಇಲ್ಲ ಸರ್ ನಾವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಇದ್ದೀವಿ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಇದ್ದವ್ರು ಇದನ್ನು ರಿಫರ್ ಮಾಡಿ. ದಿಸ್ ಬುಕ್ ಇಂಗ್ಲೀಷ್ ಮೀಡಿಯಂ. ದೆನ್ ದಿಸ್ ಈಸ್ ವ್ಯಾಲ್ಯೂಮ್ ನಂಬರ್ 1, ದಿಸ್ ಈಸ್ ವ್ಯಾಲ್ಯೂಮ್ ನಂಬರ್ 2. ವ್ಯಾಲ್ಯೂಮ್ ನಂಬರ್ 1 ಒಳಗೆ ಸಿಂಪಲ್ ಕ್ವಶನ್, ವ್ಯಾಲ್ಯೂಮ್ 2 ಹಾರ್ಡ್ ಕ್ವಶನ್. You 3 questions are for English medium students. I request all of you. Thank you. So book ಅನ್ನ ತಗೊಳ್ರಿ, ನಮಗೂ ಸಹಾಯ ಆಗ್ತೈತಿ, ನಿಮಗಂತೂ 100% ಕೆಸೆಟ್ ಈ ಬುಕ್ದೊಳಗಿಂದ ಸರ್ಟಿಫಿಕೇಟ್ ಬಂದುಬಿಡ್ತೈತಿ ನಿಮ್ಗೆ. ಓಕೆ, ಈ ನಂಬರ್ ಮೇಡಮ್ ಅವ್ರ ನಂಬರ್ ಫೋನ್ ಮಾಡಿರಿ, ನಿಮಗೆ ಕುರಿಯರ್ ಮೂಲಕ ಕಳಿಸ್ತಾರ್ರಿ. ಮತ್ತು ಪೇಪರ್ 2ಗೆ ಸಂಬಂಧಪಟ್ಟಿದ್ದು ಕನ್ನಡ ಲಿಟ್ರೇಚರ್ದು ಒಂದು ಬುಕ್ ಐತಿ, ಆಮೇಲೆ ಉಳಿದವ್ರದ್ದು ಬುಕ್ ಇನ್ನೂ ಮಾಡೇ ಇಲ್ರಿ. ಬಟ್ ಮೊದಲು ಪೇಪರ್ 1ಗೆ ಓದ್ರಿ. ಇದು ಬುಕ್ ಚೆನ್ನಾಗಿ ಅನಿಸ್ತಂದ್ರೆ ಪೇಪರ್ 2 ತೊಗೊಳಗಂತಿರುತ್ತೆ. ಆಯಿತಾ? ತಗೊಳ್ರಿ ಅಂತೇಳಿ ನಮ್ರತೆಯಿಂದ ನಮಸ್ಕಾರ. ಆದರೆ ಇದು ಅಂತೂ 2 ಬುಕ್ ನೀವು ತೊಗೊಳ್ಳೇಬೇಕ್ರಿ. ಇವೆರಡು ಬುಕ್ ಪ್ಲೀಸ್ ಅಂದಿನ್ರಿ, ನನಗೋಸ್ಕರ ತೆಗೆದುಕೊಳ್ಬೇಕು. ದಾನಾಯ್ ಸರ್ಗೆ ನೀವೆಲ್ಲರೂ ಏನ್ರಿ ಹನಿಯಾಗಿ ನನಗೆ ಸಹಾಯ ಮಾಡಿರಿ. ನಿಮಗೆ ನಾನು ರಾಶಿ ಮಾಡಿ ಕೊಡ್ತೀನಿ. ನಾನು ರಾಶಿ 100%. ಜೋಳದ ರಾಶಿ ಹಂಗೆ ನಿಮ್ಮ ಕೆಸೆಟದ ರಾಶಿ
ಸರ್ಟಿಫಿಕೇಟ್ ನಿಮ್ಮ ಮನೆಯೊಳಗೆ ಬಂದೇ ಬರ್ತೈತಿ. ಅಷ್ಟು ಅದ್ಭುತವಾದಂಥ ಬುಕ್ಗಳಿದಾವೆ. ಓಕೆ, ಧನ್ಯವಾದ, ನಮಸ್ಕಾರ.